ನಮಸ್ತೆ ಎಲ್ಲ ನನ್ನ ವೀಕ್ಷಕರಿಗೂ. ಇದು ನನ್ನ ಡೈಲಿ ರೂಟೀನ್ನ ಮಿನಿ ಬ್ಲಾಗ್ ಇದಾಗಿರುತ್ತೆ. ತುಂಬ ದಿವಸ ಆಯಿತು ಮಿನಿ ಬ್ಲಾಗ್ನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ಇವತ್ತಿನ ಮಿನಿ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹುಣ್ಣಿಮೆ ಆಗಿರೋದ್ರೆ ಬೆಳಗ್ಗೆನೇ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಬೇಗ ಎದ್ಬಿಟ್ಟು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳ್ಳೋಣ ಅಂಥೇಳಿ. ಹಾಗೆ ಪಾಪು ಕೂಡ ತುಂಬ ಹಠ ಮಾಡ್ತಿದ್ರು ಅಂತ ಅವ್ರನ್ನ ಎತ್ಕೊಂಡು ಒಂದು 2 ನಿಮಿಷ ಆಟಾಡಿಸ್ಬಿಟ್ಟು ನೆಲ ಎಲ್ಲ ಗುಡಿಸ್ಕೊಂಡು ಬೇಗ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಪುಟ್ಟದಾಗಿರೋ ರಂಗೋಲಿ ಕೂಡ ಹಾಕ್ಕೊಂಡು ಮುಗಿಸ್ಕೊಂಡು ಇನ್ನೇನು ಪೂಜೆಗೆ ಅಂತ ಎಲ್ಲ ಕೂಡ ರೆಡಿ ಮಾಡ್ಕೊಬೇಕು. ಹಾಗೆ ಪೂಜೆ ಕೂಡ ಮುಗಿಸ್ಕೊಂಡು ಟಿಫನ್ಗೆ ಅಂತ ಸಿಂಪಲ್ಲಾಗಿ ಲೆಮನ್ ರೈಸ್ ಮಾಡ್ಕೊಂಡಿದ್ದೆ. ಕ್ವಿಕ್ಕಾಗಿ ಕೂಡ ಆಗುತ್ತೆ, ಸ್ವಲ್ಪ ಬೇಗ ಆಗಿರುತ್ತೆ ಅಂತೇಳಿ ಮಾಡಿಕೊಂಡೆ. ಪಾಪು ಕೂಡ ಅಷ್ಟೇ ಲೆಮನ್ ರೈಸ್ನೇ ತಿನ್ನಿಸ್ಬಿಟ್ಟು ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಆದ ನಂತರ ಟಿಫನ್ನ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಇವತ್ತಿನ ಸಿಂಪಲ್ ಪೂಜೆ ಈ ರೀತಿ ಕೂಡ ಇತ್ತು. ಹಾಗೆ ಪೂಜೆ ಕೂಡ ಮುಗಿಸ್ಕೊಂಡು ಟಿಫನ್ ಕೂಡ ರೆಡಿ ಇತ್ತು. ಟಿಫನ್ ಕೂಡ ತಿಂದ್ಬಿಟ್ಟು ಇನ್ನೇನು ಮಧ್ಯಾಹ್ನಕ್ಕೆ ಅಂತ ಅಡುಗೆ ಕೂಡ ರೆಡಿ ಮಾಡ್ಕೊಬೇಕು. ತದನಂತರ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಮನೆ ಹತ್ರ ಇರುವಂತಹ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಅದು ಶನಿವಾರನೇ ಹುಣ್ಣಿಮೆನೂ ಬಂದಿರೋದ್ರಿಂದ ತುಂಬ ವಿಶೇಷವಾಗಿ ಪೂಜೆ ಕೂಡ ಇರುತ್ತೆ ಅಂತೇಳಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೆ. ಹಾಗೆ ಮನೆಯಿಂದನೇ ನಿಂಬೆಹಣ್ಣಿನ ಆರತಿ ಕೂಡ ಎಲ್ಲ ಮಾಡ್ಕೊಂಡು ತೊಗೊಂಬಂದ್ಬಿಟ್ಟು ದೇವ್ರಿಗೆ ಕೂಡ ಮಂಗಳಾರತಿ ಮಾಡೋ ಟೈಮಲ್ಲಿ ಬೆಳ್ಕೊಂಡು ದೇವ್ರ ದರ್ಶನ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೂಡ ಆಯಿತು. ಹಾಗೆ ದೇವ್ರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ದೇವ್ರ ದರ್ಶನ ಎಲ್ಲ ಆಗಿ ಮಂಗಳಾರತಿ ಕೂಡ ತೊಗೊಂಡು ಇನ್ನೇನು ನಿಂಬೆಹಣ್ಣಿನ ಆರತಿನೂ ಕೂಡ ಅಷ್ಟೇ ದೇವ್ರ ಸನ್ನಿಧಿಯ ಮುಂದ್ಗಡೆ ಹನುಮಂತನ ಪಾದದ ಹತ್ರ ಬೆಳಗ್ಬಿಟ್ಟು ಇಟ್ಬಿಟ್ಟು ಇನ್ನೇನು ಪ್ರಸಾದ ಕೂಡ ಕೊಡ್ತಾಯಿದ್ರು. ಪ್ರಸಾದ ಕೂಡ ತಿಂದ್ಬಿಟ್ಟು ಇನ್ನೇನು ಮನೆ ಕೂಡ ಹೊರಟ್ವಿ. ಪಾಪು ಕೂಡ ಅಷ್ಟೇ ತುಂಬ ತಲಹರಟೆ ಮಾಡ್ತಾಯಿದ್ರು. ಅದನ್ನು ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ನೋಡ್ಬೋದು ನೀವು ಯಾವ ರೀತಿ ಮಾಡ್ತಿದ್ದಾರೆ ಅಂತೇಳಿ. ಬೀರ್ಗೆಲ್ಲ ಓಪನ್ ಮಾಡಿ ಅಲ್ಲಿ ಬಟ್ಟೆ ಇರುವಂತಹ ಬಾಕ್ಸ್ಗಳನ್ನೆಲ್ಲ ತೆಗೆದು ಅದನ್ನೆಲ್ಲ ಓಪನ್ ಮಾಡಿ ಎತ್ತಿಡ್ತಾಯಿದ್ರು. ಅವ್ರ ಪಪ್ಪ ಕೂಡ ಅಲ್ಲೇ ಇದ್ದರು, ಹೇಳ್ತಿದ್ರು ಹಾಗೆಲ್ಲ ಮಾಡಬೇಡಿ ಅಂತ. ಅವ್ರಿಗೊಂಥರ ಖುಷಿ, ಈ ಥರ ಎಲ್ಲ ಮಕ್ಕಳು ಆಟಾಡೋದು ಅವ್ರಿಗೊಂಥರ ಖುಷಿ ಆಗುತ್ತೆ. ಹಾಗಾಗಿ ಅವರು ಆಟಾಡೋಕ್ಕೆ ಬಿಟ್ಬಿಟ್ಟು ಇನ್ನೇನು ನೈಟ್ಗೆ ಅಡುಗೆ ಕೂಡ ರೆಡಿ ಮಾಡ್ಕೊಬೇಕು. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಏನಾದರೂ ಸಿಹಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ರಿ. ಪಾಪು ಕೂಡ ಅಷ್ಟೇ ಅವ್ರನ್ನ ಆಟಾಡೋಕ್ಕೆ ಬಿಟ್ಬಿಟ್ಟು ಬಂದು ಇನ್ನೇನು ಶಾವಿಗೆ ಪಾಯಸ ಮಾಡೋಣ ಅಂತ ಕೂಡ ರೆಡಿ ಮಾಡ್ಕೊಳ್ತಿದ್ರಿ. ಸಿಂಪಲ್ಲಾಗಿ ಈಸಿಯಾಗಿ ಶಾವಿಗೆ ಪಾಯಸ ರೆಡಿ ಆಯಿತು. ನೀವೇ ನೋಡ್ಬೋದು, ಫುಲ್ ಲೆಂತಿ ವಿಡಿಯೋ ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ, ಒನ್ ಟೈಮ್ ಚೆಕ್ ಮಾಡಿ. ಹಾಗೆ ಅದ್ರ ಜೊತೆ ಸಿಂಪಲ್ಲಾಗಿ ಅಂತ ಟೊಮಟೊ ಗೊಜ್ಜು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಶಾವಿಗೆ ಪಾಯಸ ಎಷ್ಟು ತೆಳುವಾಗಿ ಬಂದಿದೆ ಅಂತ. ಆರಿದ್ರೂ ಕೂಡ ಅಷ್ಟೇ ಇಷ್ಟೇ ತೆಳುವಾಗಿರುತ್ತೆ. ಎಷ್ಟು ಗಂಟೆ ಇಟ್ಕೊಳ್ಬೇಕು ತಿನ್ಬೋದು. ಹಾಗೆ ಟೊಮಟೊ ಗೊಜ್ಜು ಕೂಡ ರೆಡಿ ಆಯಿತು. ಹಾಗೆ ಮಿನಿ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.